ಒಂದಾನೊಂದು ಕಾಲದಲ್ಲಿ ಒಬ್ಬ ವ್ಯಕ್ತಿಯಿದ್ದ. ಆ ವ್ಯಕ್ತಿಗೆ 3 ಸ್ನೇಹಿತರಿದ್ದರು: ಕುಟುಂಬ, ಹಣ ಮತ್ತು ಕರ್ಮ. ಈ ಮೂವರು ಸ್ನೇಹಿತರು ತುಂಬಾ ಅತಿ ಆಪ್ತರಾಗಿದ್ದು, ಜೀವನದ ಪ್ರತಿಯೊಂದು ಹಂತದಲ್ಲೂ ಆತನೊಡನೆ ಇರುತ್ತಿದ್ದರು. ಆತನ ಪ್ರತಿಯೊಂದು ಸನ್ನಿವೇಶದಲ್ಲೂ ಒಬ್ಬ ಸ್ನೇಹಿತನಾದರೂ ಸಹಾಯ ಮಾಡುತ್ತಿದ್ದರು. ಕಾಲ ಕಳೆದಂತೆ ಆ ವ್ಯಕ್ತಿಯ ಜೀವನ ಕೊನೆಯ ಹಂತದತ್ತ ಹೋಗಿತ್ತು. ಅವನಿಗೆ ಮರಣ ಮತ್ತು ಬದುಕಿನ ನಡುವೆ ಹೋರಾಟ ನಡೆಯುತ್ತಿದ್ದಾಗ ಮೊದಲ ಸ್ನೇಹಿತ ಕುಟುಂಬ ಹೇಳಿತು: ನಾನು ನಿನ್ನೊಡನೆ ಎಲ್ಲಾ ಸಮಯದಲ್ಲೂ ಇದ್ದೆ, ಸುಖದಲ್ಲಿ ದುಃಖದಲ್ಲಿ ಸಹಾಯ ಮಾಡಿದೆ. ಆದರೆ ಈಗ ನಾನು ಮಾಡಬಲ್ಲದೇ ಇರುವ ಒಂದು ಕೆಲಸವೇ ಇತ್ತು: ನಿನ್ನ ಅಂತ್ಯಕ್ರಿಯೆಯನ್ನು ಸುಸಜ್ಜಿತವಾಗಿ ಮಾಡುವುದು. ಆದರೆ ನಿನ್ನೊಡನೆ ಮುಂದೆ ಬರಲು ನನಗೆ ಸಾಧ್ಯವಿಲ್ಲ. ಮತ್ತೆ ಎರಡನೇ ಸ್ನೇಹಿತ ಹಣ ಹೇಳಿತು: ನಾನು ನಿನ್ನೊಡನೆ ಬಾಲ್ಯದಿಂದಲೂ ಇದ್ದೆ, ನನ್ನಿಂದ ನಿನಗೆ ಈ ಜಗತ್ತಿನ ಎಲ್ಲವೂ ಸಿಕ್ಕಿತು. ಆದರೆ ಈಗ ನಾನು ಅಸಹಾಯನಾಗಿದ್ದೇನೆ, ನಿನ್ನ ಜೀವವನ್ನು ಉಳಿಸಲು ನಾನು ಏನೂ ಮಾಡಲು ಸಾಧ್ಯವಿಲ್ಲ. ಆಮೇಲೆ ಮೂರನೇ ಸ್ನೇಹಿತ ಕರ್ಮ ಹೇಳಿತು: ಮಿತ್ರ, ನಿನ್ನ ಸ್ಥಿತಿಯನ್ನು ನೋಡಿ ಚಿಂತೆ ಮಾಡಬೇಡ. ನಾನು ನಿನ್ನೊಡನೆ ಸದಾ ಇದ್ದೆ, ಮುಂದೆಯೂ ಇರುತ್ತೇನೆ. ನೀನು ಸಾವಾದ ನಂತರವೂ ನಾನು ನೆರಳಾಗಿ ನಿನ್ನ ಜೊತೆಯಲ್ಲೇ ಇರುತ್ತೇನೆ. ಈ ಕಥೆಯ ಸಾರಾಂಶ ಹೀಗೆ: ಕುಟುಂಬ ಮತ್ತು ಹಣ ಒಂದು ಹಂತದವರೆಗೆ ಮಾತ್ರ ನಮ್ಮೊಡನೆ ಇರುತ್ತವೆ. ಆದರೆ ಕರ್ಮ, ಅಂದರೆ ನಮ್ಮ ಒಳ್ಳೆಯ ಕಾರ್ಯಗಳು, ನಮ್ಮನ್ನು ಜೀವನದಲ್ಲಿಯೂ ಮರಣದ ನಂತರವೂ ಹಿಂಬಾಲಿಸುತ್ತವೆ. ಆದ್ದರಿಂದ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಇರಿ, ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ.